ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಫ್ರೆಂಡ್ಸ್, ಇವತ್ತು ಫ್ರೈಡೇ. ನಾನು ಈ ವ್ಲಾಗ್ನ 6 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ 6 ಗಂಟೆ, ಅದು ಸಖತ್ ಬಿಸಿಲಿದೆ, ತುಂಬ ಸುಸ್ತಾಗ್ತಿದೆ. ಈಗ ತಾನೇ ಒಂದು ಫಂಕ್ಷನ್ ಇತ್ತು ಗಾಯ್ಸ್, ಬಟ್ ವೀಡಿಯೋ ಏನೂ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಫಂಕ್ಷನ್ಗೆ ಹೋಗಿ ಬಂದೆ, ತುಂಬ ಸುಸ್ತಾಗ್ತಿದೆ. ಇವತ್ತು ಆಫೀಸ್ಗೆ ಹೋಗಿಲ್ಲ, ರಜಾ. ನಾನೇನು ಜಾಬ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಇನ್ನೂ ಹೇಳಿಲ್ಲ. ಸದ್ಯದ್ರಲ್ಲೇ ಹೇಳ್ತೀನಿ. 1 ಮಂತ್ ಸ್ಯಾಲ್ರಿ ಜೊತೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ. ಆ್ಯಂಡ್ ಅದಾದಮೇಲೆ ಹರಳೆಣ್ಣೆ ಖಾಲಿ ಆಗಿಬಿಟ್ಟಿದೆ. ನಾನು ಯೂಸ್ ಮಾಡೋದು ಯಾವಾಗಲೂ ಹರಳೆಣ್ಣೆ ಖಾಲಿ ಆದರೆ ನನಗೆ ಮೈಂಡ್ ಫ್ರೆಶ್ ಆಗೋಕ್ಕೆ ಏನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಈ ವ್ಲಾಗಲ್ಲಿ. ಆ್ಯಂಡ್ ಇವತ್ತು ಫ್ರೈಡೇ ಒಂದು ಫಂಕ್ಷನ್ ಇತ್ತು, ಸೊ ಹಾಗಾಗಿ ಅಂಗಡಿ ರಜಾ ಮಾಡಿದೆ ಅಂತಲೇ ಅನ್ಬೋದು. ಇಷ್ಟು ಮಾತ್ರ ಕ್ಲೂಕ್ ಕೊಡ್ತೀನಿ. ಒಂದು ಅಂಗಡಿಗೆ ಹೋಗ್ತಾಯಿದ್ದೀನಿ ಸದ್ಯಕ್ಕೆ. ಬನ್ನಿ ಇವತ್ತಿನ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಕೆಲವೊಬ್ಬರಿಗೆ ಐಡಿಯಾ ಬಂದಿರುತ್ತೆ. ಹರಳೆಣ್ಣೆ ಖಾಲಿ ಆಗಿರೋದ್ರಿಂದ ಗಾಯ್ಸ್ ನನಗೆ ತುಂಬ ತಲೆ ನೋವು ಬರುತ್ತೆ. ನಾನು ಅದಕ್ಕೆ ಏನು ಮಾಡ್ತೀನಿ, ನನಗೆ ಮೈಂಡ್ ಫ್ರೆಶ್ ಆಗೋಲ್ಲ. ಆ್ಯಂಡ್ ಈ ವೀಕ್ ಅಂತೂ ಯಾವಾಗಲೂ ನಾನು ಫ್ರೈಡೇ ಸ್ನಾನ ಮಾಡ್ತಾಯಿದ್ದೆ. ಈ ವೀಕ್ ನೆನ್ನೆನೇ ತಲೆ ಸ್ನಾನ ಮಾಡಿದೆ, ಸೊ ಹಾಗಾಗಿ ತುಂಬ ತಲೆನೋವ್ತಿದೆ. ಸೊ ಹಾಗಾಗಿ ಈಗ ಅಂಗಡಿಗೆ ಹೋಗಿ ತೊಗೊಂಬಂದಿದ್ದೀನಿ. ಒಂದು ಪ್ರಾಡಕ್ಟ್ ತುಂಬ ದಿವಸ ತೋರಿಸಿದ್ದೀನಿ. ಈ ಒಂದು ಪ್ರಾಡಕ್ಟ್ ಮತ್ತೆ ತೋರಿಸ್ತೀನಿ. ಬನ್ನಿ ಇವತ್ತಿನ ನನ್ನ ಒಂದು ಈವ್ನಿಂಗ್ ರೂಟೀನ್ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಈವ್ನಿಂಗ್ ರೂಟೀನ್ ಅಂತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನಿಮಗೂ ತುಂಬ ತಲೆನೋವ್ತಾ ಇದ್ದರೆ ಮತ್ತು ನಮ್ಗೆ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಅವೆಲ್ಲ ಹಚ್ಚೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ನವರತ್ನ ಯೂಸ್ ಮಾಡ್ಬೋದು. ನನಗಂದ್ರೂ ಸಖತ್ ಇಷ್ಟ. ನನಗೆ ತುಂಬ ತಲೆನೋವು ಅದಾಗಿದ್ದನ್ನೇ ಯೂಸ್ ಮಾಡೋದು. ಸುಮ್ಮನೆ ಹೆಂಗೆ ಬೇಕು ಹಂಗೆ ಹಾಕ್ತೀನಿ ಅಷ್ಟೇ, ಬಟ್ ಜಾಸ್ತಿ ಈ ಒಂದು ಪ್ಲೇಸಲ್ಲೇ ಅಪ್ಲೈ ಮಾಡೋದು. ಮತ್ತೆ ನಾಳೆ ಸ್ನಾನ ಮಾಡಬೇಕು, ತಲೆ ಸ್ನಾನ. ಏಕೆಂದರೆ ಸ್ಯಾಟರ್ಡೆ ಪೂಜೆ ಅಲ್ವಾ, ಸೊ ಹಾಗಾಗಿ. ಸಿಂಪಲಾಗಿ ಅಪ್ಲೈ ಮಾಡ್ತೀನಿ ಅಷ್ಟೇ. ಸಾಕಿಷ್ಟೆ. ಇದು ಸ್ವಲ್ಪ ಹಿಂದೆ ಭಾಗ ಅಪ್ಲೈ ಮಾಡ್ತೀನಿ. ಮತ್ತು ಹೇಗಿದ್ದೀರಾ ಗೈಸ್? ಒಂದು ಫೋನ್ ಬಂದಿತ್ತು. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ? ಸೊ ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ಫುಲ್ ತಣ್ಣಗೆ ತುಂಬ ಚೆನ್ನಾಗಾಗ್ತಿದೆ. ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ನಾನು ಡೈಲಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಬಟ್ ಟ್ರೈ ಮಾಡ್ತೀನಿ. ಓಕೆ, ಇನ್ನು ಮುಂದೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ನಮ್ಮ ಪಾಪು ಇಲ್ಲದೆ ನಾನು ವಿಡಿಯೋ ಕಂಪ್ಲೀಟೇ ಅನ್ಸಲ್ಲ. ತುಂಬ ಬೇಜಾರು, ಏನು ಮಾಡೋಕ್ಕಾಗಲ್ಲ. ಲೈಫಲ್ಲಿ ನಾವು ಅಂದ್ಕೊಂಡಂಗೆ ಏನೂ ಇರಲ್ಲ ಅಲ್ವಾ. ಹರಳೆಣ್ಣೆ ಖಾಲಿ ಆಗಿರೋದ್ರಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀಟಾಗಿ ಮಸಾಜ್ ಮಾಡ್ಕೊಂಡು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಓಕೆ, ಇದಾದಮೇಲೆ ನಾನು ಈ ಥರ ಒಂದು ಪ್ಲೇಸ್ಗೆಲ್ಲ ಯಾವ ಆಯಿಲ್ ಯೂಸ್ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ. ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ, ಹರಳೆಣ್ಣೆ ಇಲ್ವಲ್ಲ, ಸೊ ಹಾಗಾಗಿ ಇನ್ನೊಂದೇನು ಹಾಕೋ ಅವಶ್ಯಕತೆ ಇರೋಲ್ಲ. ಸುಮ್ಮನೆ ಯಾಕೆ ವೇಸ್ಟ್. ಮತ್ತೆ ನಾಳೆ ಸ್ನಾನ ಮಾಡಬೇಕು, ಸಾಕಿಷ್ಟೆ ಫ್ರೆಂಡ್ಸ್. ಈಗ ಫಂಕ್ಷನ್ಗೆ ಹೋಗಿದ್ದೆ ಅನ್ನಲ್ವಾ, ಅಲ್ಲಿ ತುಂಬಾ ವೆರೈಟಿಯ ಊಟ ಇತ್ತು. ಸೊ ನಾನೇನು ಮಾಡಿದೆ ಅಂದರೆ, ಊಟ ಮಾಡಿ ಜಾಮೂನು ಮತ್ತು ಹೋಳ್ಗೆ ಅನ್ಕೊತೀನಿ, ಹೋಳ್ಗೆ ತಗೊಬಂದಿದ್ದೆ. ಈಗ ತಿಂತೀನಿ ಅದನ್ನ. ಮತ್ತು ಒಂದು ಗಿಫ್ಟ್ ಕೊಟ್ಟು ಸಿಲ್ವರ್ ಅಂತಾರಲ್ಲ, ಸೊ ಅದು ಅರ್ಶಿನ ಕುಂಕುಮ ಹಾಕಿಡೋಕ್ಕೆ.
ಲಕ್ಷ್ಮೀ ಪೂಜೆಗೆ ಅಥವಾ ಏನಾದರೂ ನಮ್ಮನೆ ಫಂಕ್ಷನ್ ಇದ್ದಾಗ ಚೆನ್ನಾಗಿರುತ್ತೆ. ಒಳ್ಳೆ ಐಡಿಯಾ ಅಲ್ವಾ? ಚೆನ್ನಾಗಿದೆಯಾ? ಮತ್ತು ಕೈ ವಾಶ್ ಮಾಡ್ಕೊಂಡು ಬರ್ತೀನಿ. ಇದೇ ಕೈಯಲ್ಲಿ ತಿನ್ನೋಕ್ಕಾಗಲ್ಲ, ಹೋಳ್ಗೆ ತಿನ್ನೋಣ ಬನ್ನಿ. ಓಕೆ, ಕೈ ವಾಶ್ ಮಾಡ್ಕೊಂಡು ಬರ್ತೀನಿ. ಗೈಸ್, ಏನಂದರೆ ನನಗೆ ಒಂದೊಳ್ಳೆ ಖುಷಿ ಆಗ್ತದೆ ನಿಜವಾಗ್ಲೂ. ಈ ಒಂದು ಏನಂತಾರೆ, ನವರತ್ನ ಅಪ್ಲೈ ಮಾಡಿದ್ರೆ ಒಂಥರ ಮೈಂಡೇ ಫ್ರೆಶ್ ಆಗುತ್ತೆ. ನಮ್ಮ ಹಸ್ಬೆಂಡಿಗೆ ತಂದಿಟ್ಟಿದ್ದೆ ಬಾಳೆಹಣ್ಣು ಹೋಳಿಗೆ, ಬಟ್ ಅವ್ರು ತಿಂದಿಲ್ಲ ಬಂದು. ಒಬ್ಬಟ್ಟು ಅಂದರೆ ನನ್ನ ಫೇವ್ರೇಟು. ಅವ್ರು ಇವತ್ತು ಮಧ್ಯಾಹ್ನ ಊಟಕ್ಕೆ ಬಂದಿಲ್ಲ. ಮತ್ತು ಪಾಪು ಬಗ್ಗೆ ಹೇಳ್ಬೇಕು ಸ್ವಲ್ಪ. ಚೆನ್ನಾಗಿದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ. ಆಲ್ಮೋಸ್ಟ್ ನಾನು ಬಿಟ್ಟಿರ್ತಾಳೆ ಅಂತಲೇ ಪಕ್ಕ. ಯಾಕೆಂದರೆ ಈ ವಾರ ಬಂದರೆ 15 ದಿನನೇ ಅನ್ಬೋದು ಅವಳನ್ನ ಬಿಟ್ಟು ಬಂದು. ಇನ್ನೇನು ಹೇಳೋದು, ಈಗ ಒಂದು ಫೇಸ್ ಪ್ಯಾಕ್ ಹಾಕ್ತೀನಿ, ತೋರಿಸ್ತೀನಿ. ಫೇಸ್ ಪ್ಯಾಕ್ ಅನ್ನೋದಕ್ಕಿಂತ ನಾನು ಆಫೀಸಿಂದ ಬಂದಮೇಲೆ ಏನು ಹಚ್ಕೊಂಡು ಮುಖ ತೊಳಿತೀನಿ ಅಂತಲೇ ಅನ್ಬೋದು. ಯಾವುದೇ ಥರ ಫೇಸ್ ವಾಶ್ ಎಲ್ಲ ಯೂಸ್ ಮಾಡಲ್ಲ. ಅಪ್ಪ ನಿಜ ತುಂಬ ತಣ್ಣಗಾಗ್ತೈತೆ ತಲೆ ಎಲ್ಲ. ಫ್ರೆಂಡ್ಸ್, ಒಂದು ಸ್ವಲ್ಪ ಇದೆಲ್ಲ ತಿಂದು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ. ಓಕೆ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ವಿಡಿಯೋ ಮಾಡ್ತಾಯಿದ್ದೆ. ಸೊ ಒಬ್ಬಟ್ಟು ತಿನ್ಕೊಂಡು ಬಾಳೆಹಣ್ಣು ತಿನ್ಕೊಂಡು ಮಲಗಿದ್ದೀನಿ. ಇವಾಗ 9 ಗಂಟೆ ಟೈಮು. ನಿಮ್ಗೆ ಹೇಳಿದ್ನಲ್ಲ ಫೇಸ್ ವಾಶ್ ತೋರಿಸ್ತೀನಿ ಅಂತ. ಸೊ ತೋರಿಸೋಣ ಅಂತ. ಯಪ್ಪ, ಇಷ್ಟೋ ತನಕ ನಿಜ ನನಗೆ ಮಲಗಿಬಿಟ್ಟಿದ್ದೀನಿ, ಗೊತ್ತೇ ಆಗಿಲ್ಲ. ಇನ್ನೂ ಮನೇಲಿ ಏನೂ ಮಾಡಿಲ್ಲ ಅಡುಗೆ. ಬನ್ನಿ ತೋರಿಸ್ತೀನಿ. ಸೊ ಇದರೊಳಗೆ ನಾನು ಏನು ಕಡಲೆ ಹಸಿಟ್ಟನ್ನ ಹಾಕಿಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ಅಷ್ಟೇ ಕಡಲೆ ಹಸಿಟ್ಟಲ್ಲೇ ಮುಖ ತೊಳೆಯೋದು. ನನ್ನ ಕಾಲೇಜ್ ಡೇಸಿಂದನೂ ಅಷ್ಟೇ. ಮಲಗಿದ್ರೆ ವಾಯ್ಸ್ ಒಂಥರ. ಸೊ ಈ ಥರ ಒಂದು ಬೌಲ್ ತೊಗೊಂಡು, ಫ್ರೆಂಡ್ಸ್ ನಿಜ ಹೇಳಬೇಕು ಅಂದರೆ ಕಡಲೆ ಹಸಿಟ್ಟು ನಮ್ಮ ಫೇಸಿಗೆ ಒಂದು ನ್ಯಾಚುರಲ್ ಕ್ಲೆನ್ಸರ್ ಥರನೇ ವರ್ಕ್ ಮಾಡ್ಬೋದು. ಆಮೇಲೆ ನಮ್ಮ ಫೇಸ್ ಅಂದರೂ ತುಂಬ ಟ್ಯಾನ್ ಅಂತೂ, ಬ್ಯಾಟ್ರಿ ಲೋ ಬೇರೆ ಇದೆ, ಅದನ್ನು ತೋರಿಸ್ತದೆ. ಸ್ವಲ್ಪ ನೀವು ಹಾಲಾದರೂ ಮಿಕ್ಸ್ ಮಾಡ್ಬೋದು ಅಥವಾ ಮೊಸರನ್ನಾದರೂ ಮಿಕ್ಸ್ ಮಾಡ್ಬೋದು. ಎರಡೂ ಕೂಡ ನಮ್ಮ ಮನೇಲಿಲ್ಲ. ನಾನು ಅದಕ್ಕೆ ಏನು ಮಾಡ್ತಿದ್ದೀನಿ, ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ. ರೋಸ್ ಬಟರ್ ಕೂಡ ಮಿಕ್ಸ್ ಮಾಡ್ಬೋದು. ತಲೆ ನೋವ್ತಾಯಿತ್ತು, ಈಗ ಮಲ್ಕೊಂಡು ಎದ್ದಿದ್ದಕ್ಕೆ ಒಂಥರ ಮೈಂಡ್ ಫ್ರೆಶ್ ಆಗಿದೆ. ಇವತ್ತು ಮನೇಲಿ ಇರೋದಕ್ಕೆ ಕೆಲ್ಸಕ್ಕೆ ಹೋಗಿಲ್ಲ ಅಲ್ವಾ. ಸೊ ಕಾಲಂದ್ರೂ ತುಂಬ ನೋವು. ನಿಜ ಮನೇಲಿದ್ದರೆ ಸೋಂಬೇರಿ ಆಗಿಬಿಡ್ತಾರೆ, ಕೆಲ್ಸಕ್ಕೆ ಹೋಗ್ತಿದ್ರೆ ಏನೂ ನೋವಾಗಲ್ಲ. ಮತ್ತು ಸ್ವಲ್ಪ ಆ ಪಾಪು ಬೇರೆ ನೆನಪಾಗ್ತಾಯಿದ್ಲು, ಹಂಗೆ ಮಲಗಿದೆ. ತುಂಬ ಗಟ್ಟಿನೂ ಕಲ್ಸ್ಕೊಬಿಡಿ, ತುಂಬ ತಳ್ಳಗೂ ಕಲ್ಸ್ಕೊಬಿಡಿ. ಫ್ರೆಂಡ್ಸ್, ಏನಂದರೆ ಫಸ್ಟ್ ನಾನು ಯೂಸ್ ಮಾಡೋದು ಎಲ್ಲಿ ಅಂದರೆ ಕಣ್ಣು ಮುಚ್ಕೊಂಡು ಈ ರೀತಿ ಯೂಸ್ ಮಾಡ್ಕೋತೀನಿ. ಏಕೆಂದರೆ ನಾವಂತೂ ತುಂಬಾ ಫೋನ್ ನೋಡ್ತಾ ಇರ್ತೀವಲ್ವ, ಖಂಡಿತ ಡಾರ್ಕ್ ಸರ್ಕಲ್ಸ್ ಆಗೇ ಆಗುತ್ತೆ. ವಿಡಿಯೋ ಆಫ್ ಆಗ್ತಾಯಿದೆ ನನಗೆ, ಯಾಕೆಂದರೆ ಬ್ಯಾಟ್ರಿ ಲೋ ಆಗಿದೆ ಅದಕ್ಕೆ. ಫ್ರೆಂಡ್ಸ್ ನೋಡಿ, ನನ್ನ ಫೇಸ್ ಅಂತೂ ತುಂಬ ದಪ್ಪ ಇದೆ ಅಂತಲೇ ಅನ್ಬೋದು. ಮತ್ತು ಈ ಡ್ರೆಸ್ ನಾನು ಆಗಲೇ ಹೇಳ್ದಂಗೆ ನಾನು ಫಸ್ಟ್ ಡಿಗ್ರಿಯಲ್ಲಿ ತೊಗೊಂಡಿದ್ದು. ಈಗಂತೂ ತುಂಬ ಟೈಟ್ ಆಗ್ತಾಯಿದೆ. ಕಾರಣ ಏನು ಬೇಕಾದೆಲ್ಲ ತಿಂದು ದಪ್ಪ ಆಗಿದ್ದೀನಿ. ಇನ್ನು ಮುಂದೆ ಒಂದು ಡಯಟ್ ಮಾಡೋಣ ಅನ್ಕೊಂತೀನಿ, ಬಟ್ ಮಾಡೋಕ್ಕೆ ಆಗಲ್ಲ ಗೈಸ್. ಏನು ಗೊತ್ತಾ,
ಇನ್ಮೇಲೆ ಒಂಥರ ಡಿಫ್ರೆಂಟಾಗಿ ಡಯಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆದರೆ ನಿಮಗೂ ತೋರಿಸ್ತೀನಿ. ಅಡುಗೆ ನಾನು ಊಟ ಮಾಡಿಲ್ಲ, ನಮ್ಮ ಹಸ್ಬೆಂಡು ಊಟ ಮಾಡಿಲ್ಲ. ಮಧ್ಯಾಹ್ನ ರೈಸ್ ಎಲ್ಲ ಇದೆ, ಅಲ್ಲೇನೋ ಹುಳ ಬಂದಂಗಾಯ್ತು ಹಂಗಾಗಿ ಮಾಡಿದೆ. ರೈಸ್ ಎಲ್ಲ ಇದೆ, ಅದೇ ಅಡುಗೆ. ಫ್ರೆಂಡ್ಸ್, ಇದ್ರ ಬಗ್ಗೆ ಹೇಳೋದಾದರೆ ಕಡಲೆ ಹಸಿಟ್ಟಲ್ಲಿ ನ್ಯಾಚುರಲ್ ಕ್ಲೆನ್ಸರ್ ಆಗಿರೋದ್ರಿಂದ ನಮ್ಮ ಮುಖದ ಒಳಗಡೆ ಹೋಗಿ ಮುಖ ಲೈಕ್ ಒಂದು ಫೇಸ್ ವಾಶ್ ರೀತಿಯೇ ಕೆಲಸ ಮಾಡುತ್ತೆ ಅಂತಲೇ ಅನ್ಬೋದು. ನಂಗೆ ತುಂಬ ಇಷ್ಟ ಆಗೋದು ಅದಕ್ಕೆ. ಆಮೇಲೆ ಒಂದು ಟ್ಯಾನಿಂಗ್ ಹೋಗೋಕ್ಕೂ ಹೆಲ್ಪ್ ಮಾಡುತ್ತೆ, ಮತ್ತು ನಮ್ಮ ಮುಖದಲ್ಲಿ ಒಂದು ಒಳ್ಳೆ ಗ್ಲೋ ಬರೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ನಾವು ತುಂಬ ದುಡ್ಡು ಖರ್ಚು ಮಾಡಿ ಸೋಪ್ ಆಗಲಿ ಫೇಸ್ ವಾಶ್ಗಾಗಲಿ ತುಂಬ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ನಾನು ಫೇಸ್ ವಾಶ್ ಯೂಸ್ ಮಾಡಲ್ಲ ಅಂತ ಹೇಳಲ್ಲ, ಯೂಸ್ ಮಾಡ್ತೀನಿ. ಆದರೆ ನೈಟ್ ಟೈಮ್ ಇದರಲ್ಲೇ ನಾನು ಮುಖ ತೊಳೆಯೋದು. ಬೆಳಗ್ಗೆ ಟೈಮ್ ನನಗೆ ಇದೆಲ್ಲ ಹಾಕ್ಕೊಳ್ಳೋಕ್ಕೆ ಟೈಮ್ ಇರಲ್ಲ. ಸೊ ಹಾಗಾಗಿ ನಾನು ಫೇಸ್ ವಾಶ್ ಯೂಸ್ ಮಾಡಿಕೊಂಡೆ ಮುಖ ತೊಳ್ಕೊಂಡು ಹೋಗೋದು, ನಿಜ ಹೇಳಬೇಕಂದ್ರೆ. ಹೌದು. ಮತ್ತು ನಮ್ಮ ಫೇಸಲ್ಲಿ ಏನಾದರೂ ಓಪನ್ ಪೋರ್ಸ್ ಇದೆ, ತುಟಿ ಮೇಲೂ ಹಚ್ಕೊಳ್ಳಿ, ಯಾಕೆಂದರೆ ಲಿಪ್ಸ್ಟಿಕ್ ಎಲ್ಲ ಹಚ್ಕೋತಾ ಇರ್ತೀವಿ, ಟ್ಯಾನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದೊಂದು ನ್ಯಾಚುರಲ್ ಕ್ಲೆನ್ಸರ್, ಮತ್ತು ಓಪನ್ ಪೋರ್ಸ್ ಹೋಗುತ್ತೆ, ಟ್ಯಾನಿಂಗ್ ರಿಮೂವ್ ಆಗುತ್ತೆ. ಒಂದು ಒಳ್ಳೆ ಫೇಸ್ ವಾಶ್ ಅಂತಲೇ ಅನ್ಬೋದು, ನ್ಯಾಚುರಲ್. ಯಾರಾದರೂ ನಮಗೆ ನಾವು ತುಂಬ ದುಡ್ಡನ್ನ ಖರ್ಚು ಮಾಡಿ ಫೇಸ್ ವಾಶ್ ತೊಗೊಳಕ್ಕಾಗಲ್ಲ ಅನ್ನೋರು ಇದ್ರ ಜೊತೆ ಸ್ವಲ್ಪ ಅರಿಶಿನ ಕೂಡ ಯೂಸ್ ಮಾಡ್ತೀನಿ. ಬಟ್ ನಾನು ಇವತ್ತು ಯಾಕೆ ತೋರಿಸ್ತಾ ಇಲ್ಲ ಅಂದರೆ ಅದು ಎಲ್ರಿಗೂ ಸೂಟಬಲ್ ಆಗಲ್ಲ. ಕೆಲವೊಬ್ಬರಿಗೆ ಅರಿಶಿನ ಹಚ್ಚಿದ್ರೆ ಪಿಂಪಲ್ ಹೋಗುತ್ತೆ, ಕೆಲವೊಬ್ಬರಿಗೆ ಅರಿಶಿನ ಹಚ್ಚಿದ್ರೆ ಪಿಂಪಲ್ ಹೋಗಲ್ಲ. ಸೊ ಆ ರೀಸನಿಂದ ನಾನು ಅರಿಶಿನ ತೋರಿಸ್ತಾ ಇಲ್ಲ. ಮತ್ತು ನೀವು ಇದ್ರ ಜೊತೆ ಗಂಧದ ಪುಡಿ ಕೂಡ ಯೂಸ್ ಮಾಡ್ಬೋದು. ದಿಸ್ ಇಸ್ ಬೆಸ್ಟ್. ನನಗೆ ತುಂಬ ವರ್ಕ್ ಆಗಿದ್ದೆ ಗಂಧದ ಪುಡಿ, ಹಂಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಡ್ರೈ ಆದಮೇಲೆ ನಿಮಗೆ ನಾನು ಸಿಗ್ತೀನಿ, ಓಕೆ? ಮಾತಾಡ್ತಾನೆ ಇರ್ತೀನಿ, ಡ್ರೈ ಆದಮೇಲೆ ಸಿಗ್ತೀನಿ, ಓಕೆ? ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನನಗೆ ಮಾತಾಡೋಕ್ಕಂತೂ ಆಗ್ತಾಯಿಲ್ಲ, ಫುಲ್ ಡ್ರೈ ಆಗಿದೆ, ನೋಡ್ತಾ ಇರ್ಬೋದು. ಇದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಹಿಂಗೆ ಸ್ಕ್ರಬ್ ಮಾಡ್ತೀನಿ. ವಾಶ್ರೂಮಲ್ಲಿ ನಾನು ವೀಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ. ಸ್ವಲ್ಪ ನೀರು ಮುಖ ಫುಲ್ ಒದ್ದೆ ಮಾಡ್ಕೊಂಡು ಈ ರೀತಿ ಸರ್ಕ್ಯುಲೇಷನ್ ಮೋಷನಲ್ಲಿ ಸ್ಕ್ರಬ್ ಮಾಡಿದ್ರೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಹೋಗುತ್ತೆ. ಈಗ ನಾನು ರಿಮೂವ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ, ಓಕೆ? ಹೇ ಗಾಯ್ಸ್, ನೋಡಿ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ನಿಜ ಹೇಳಬೇಕು ಅಂದರೆ ನನ್ನ ಮುಖ ಮೇಕಪ್ ಮಾಡೋಕ್ಕಿಂತ ಮುಂಚೆ ಈ ಫೇಸೇ ತುಂಬ ಚೆನ್ನಾಗಿದೆ ಅಂತ ಅನ್ಬೋದು. ಮೇಕಪ್ ಮಾಡಿದ್ರೆ ಒಂಥರ ಭೂತ ಕಾಣ್ತೀನಿ. ನಮ್ಮ ಪಾಪು ನೆನಪಾಗೋದಕ್ಕೆ ನಮ್ಮ ಪಾಪು ಫ್ರಾಕಲ್ಲಿ ಒರೆಸ್ಕೊತಾ ಇದ್ವಿ. ಕೆಲವೊಂದಷ್ಟು ಬಟ್ಟೆ ಇಲ್ಲೇ ಇಟ್ಕೊಂಡಿದ್ದೀನಿ ಪಾಪು. ನಾವು ಇದನ್ನು ನೀವು ಆಫೀಸ್ಗೆ ಹೋಗೋರಾಗಿರ್ಬೋದು, ಕಾಲೇಜ್ಗೆ ಹೋಗೋರಾಗಿರ್ಬೋದು, ಅಥವಾ ಮನೆಯಲ್ಲೇ ಇರ್ತೀವಿ ನಾವೆಲ್ಲೂ ಹೋಗಲ್ಲ ಅನ್ನೋರು ಆಗಿರ್ಬೋದು, ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಗಾಯ್ಸ್. ಸಾರಿ, ಯೂಸ್ ಮಾಡಿ. ನಿಜ ನಿಮ್ಮ ಫೇಸಲ್ಲಿ ಪಿಂಪಲ್ಸ್ ಆಗಿರಲಿ, ಏನೋ ಎಲ್ಲ ಟ್ಯಾನಿಂಗು ಎಲ್ಲ ಹೋಗುತ್ತೆ. ನೋಡಿ, ಇಲ್ಲಿ ಗ್ಲೋ ಕಾಣಿಸ್ತಿದೆ ನಿಮಗೆ. ಒಂದೇ ಒಂದು ಯೂಸ್ ಮಾಡಿರೋದು, ಏನೂ ಯೂಸ್ ಮಾಡಿಲ್ಲ, ತುಂಬ ಚೆನ್ನಾಗಿ ಗ್ಲೋ. ಮತ್ತು ನನಗೆ ಡಾರ್ಕ್ ಸರ್ಕಲ್ಸೇ ಇಲ್ಲ, ಅದ್ರ ಮೇನ್ ರೀಸನ್ ಇದೆ. ತುಂಬ ಜನ ಮಾರ್ಕೆಟಲ್ಲಿ ತುಂಬ ಖರ್ಚು ಮಾಡಿದ್ದನ್ನೆಲ್ಲ ಮಾಡ್ತಿರ್ತೀರ. ಸೊ ಮನೆಯಲ್ಲೇ ಇರುತ್ತೆ, ಟ್ರೈ ಮಾಡಿ. ಈಗ ನೀವು ಯಾವ್ದಾದ್ರು ಒಳ್ಳೆ ಮಾಯ್ಶ್ಚರೈಸರ್ ಯೂಸ್ ಮಾಡ್ಕೊಂಡು ಮಲಗ್ಬೋದು. ಬಟ್ ನಾನೇನು ಯೂಸ್ ಮಾಡಲ್ಲ. ಯೂಸ್ ಮಾಡಿದ್ರೆ ಬೆಟರು. ಬಟ್ ನಾನು ಸ್ವಲ್ಪ ಸೋಂಬೇರಿ ಅಂತಲೇ ಅನ್ಬೋದು, ಯೂಸ್ ಮಾಡಲ್ಲ. ಓಕೆ ಗಾಯ್ಸ್, ಸದ್ಯಕ್ಕೆ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 9:30. ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಪಾಪು ನೆನಪಾಗ್ತಾ ಇರ್ತಾಳೆ. ನೋಡೋಣ, ಒಂದು ಮಂತ್ ಆದಮೇಲೆ ಸ್ಯಾಲ್ರಿ ಜೊತೆ ಹೋಗೋಣ ಅಂತ ಅವಳು ನೋಡೋಕ್ಕೆ. ಹೋಗಿ ನೋಡಿದ್ರೆ ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ. ಸೊ ಅದಕ್ಕೆ ಹೋಗ್ತಾಯಿಲ್ಲ. ಓಕೆ ಗೈಸ್, ಅದಕ್ಕೆ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ನನ್ನ ಈವ್ನಿಂಗ್ ರುಟೀನ್ ಸಿಂಪಲ್. ನಂದು ಫೇಸ್ ವಾಶ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಫೇಸ್ ಕೇರ್ ಆಗಿರ್ಬೋದು, ಯಾವ ರೀತಿ ಮಾಡ್ತೀನಿ, ನೈಟ್ ಆಗಿರ್ಬೋದು, ಈವ್ನಿಂಗ್ ಆಗಿರ್ಬೋದು ಅಂತ ಇವತ್ತಿನ ವ್ಲಾಗಲ್ಲಿ ಹೇಳಿದ್ದೀನಿ. ಕೆಲವು ವ್ಲಾಗಲ್ಲಿ ಈ ಥರ ಒಳ್ಳೊಳ್ಳೆ ಕಂಟೆಂಟ್ ಇರುತ್ತೆ, ನೀವು ಅದನ್ನು ಗಮನಿಸ್ಬೇಕು, ಓಕೆ? ಗಮನಿಸ್ಬಿಟ್ಟು ಟ್ರೈ ಮಾಡಿ. ನನಗೆ ನವರತ್ನ ಇಷ್ಟ. ಹೇರ್ ಕೇರಲ್ಲಿ ನೋಡಿ ತುಂಬ ಎಣ್ಣೆ ಹಚ್ಚಿದ್ದೀವಿ ಅಂತ ಕೂಡ ಫೀಲ್ ಆಗೋಲ್ಲ. ಒಳ್ಳೆ ನಿಜ ತುಂಬ ಚೆನ್ನಾಗಿ ನಿದ್ದೆ ಬಂದಂಗೆ, ಅದಿಷ್ಟ.
ಓಕೆ ಗೈಸ್, ಅದಕ್ಕೆ ಇವತ್ತಿನ ವ್ಲಾಗಲ್ಲಿ ಏನು ಮಾಡಿದ್ದೀನಿ, ಸ್ವಲ್ಪ ದಪ್ಪ ಆಗಿದ್ದೀನಿ. ಸಣ್ಣ ಆಗಬೇಕಂದ್ರೆ ಏನು ಮಾಡಬೇಕು ಹೇಳಿ. ಓಕೆ ಬಾಯ್, ಗುಡ್ ನೈಟ್. ನೈಟ್ ಏನು ಮಾಡ್ತಿರೋದ್ರಿಂದ ಗುಡ್ ನೈಟ್ ಹೇಳ್ತಾ ಇದ್ದೀನಿ. ಬಾಯ್.